शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्य द्विरदवक्त्राद्याः पारिषद्या परिश्रतं विघ्नं निघ्नन्ति सततं विश्वक्सेनं तमाश्रये मनोजवं मारुततुल्यवेगं जितेन्द्रियं बुद्धिमतां वरिष्ठां वातात्मजं वानरयूतमुख्यं श्रीरामदूतं शिरसा नमामि। रामाय रामभद्राय रामचंद्राय वेदसे रघुनाथाय नाथाय सीतायाः पतये नमः। हरि ಓಂ। ಶ್ರೋತೃಗಳಿಗೆ ನಮಸ್ಕಾರ. ಎಲ್ಲ ವಯಸ್ಸಿನ ಶ್ರೋತೃಗಳು ಇರಬಹುದು. ಇಲ್ಲಿ ಆಡುವ ಮಾತುಗಳಲ್ಲಿ ಯಾರಾದರೂ ತಾವು ಎಲ್ಲವನ್ನೂ ತಿಳಿದವರು ಅನ್ನೋ ಭಾವನೆಯಲ್ಲಿ ಮಾತನಾಡಿದರೆ ಅದು ಅವರ ತಿಳುವಳಿಕೆಯನ್ನು ತೋರಿಸ್ತದೆ. ಇಲ್ಲಿ ಪಂಡಿತರು ಯಾರೂ ಇಲ್ಲ. ಹಾಗಾಗಿ ಶ್ರೋತೃಗಳೆಲ್ಲರೂ ಕೂಡ ಹಂಸಕ್ಷೀರ ನ್ಯಾಯವನ್ನು ಅನುಸರಿಸಬೇಕು. ಹಂಸಕ್ಷೀರ ನ್ಯಾಯ ಅಂದರೆ ಹಾಲಿನಲ್ಲಿ ಯಾವ ರೀತಿ ಹಂಸವು ಹಾಲನ್ನು ಮಾತ್ರ ತೆಗೆದುಕೊಂಡು ನೀರನ್ನು ಬಿಟ್ಟುಬಿಡ್ತದೆಯೋ ಆ ರೀತಿ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎದುರಿಸಬೇಕಾಗ್ತದೆ. ಒಳ್ಳೆಯದನ್ನು ಎದುರಿಸಬೇಕಾಗ್ತದೆ, ಕೆಟ್ಟದನ್ನು ಎದುರಿಸಬೇಕಾಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಒಳ್ಳೆಯದನ್ನು ಮಾತ್ರ ತಾನು ತಗೊಂಡು ಕೆಟ್ಟದ್ದನ್ನು ಬಿಟ್ಟುಬಿಡುವಂತಹ ಒಂದು ಕಲಿಕೆ ಇದೆಯಲ್ಲ, ಅದನ್ನು ತಾನು ಮಾಡಲೇಬೇಕು. ಇದನ್ನು ನಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು. ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು ಅಂತ ಹೇಳಿದರೆ ಮೊದಲು ನಾವು ಕಲಿತರೆ ತಾನೇ ನಾವು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ. ಇಲ್ಲಿ ನಮ್ಮ ಉಪನಿಷತ್ ಭಾಗದಲ್ಲಿ ಋತಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೆ ಚ ತಮಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಶಮಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನಿಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಮಿತಿ ಸತ್ಯವಚಾರಾತೀತರಃ ಕೊನೆಯಲ್ಲಿ ಕೊನೆ ಭಾಗದಲ್ಲಿ ಬರ್ತದೆ. ತಪೈತಿ ತಪೋ ಮೃಷ್ಟಿ ಪೌರುಷಿಷ್ಟಿ ಸ್ವಾಧ್ಯಾಯ ಪ್ರವಚನ ಏಕೋ ಮಾದ್ಗಲ್ಯ ಅಂತ. ಸತ್ಯಮಿತಿ ಸತ್ಯವಚಾರಾತೀತರಃ, ಸತ್ಯದ ಪ್ರತಿಪಾದಿಯಾದಂತಹ ರಾತೀತರನು ಹೇಳುವ ವಿಚಾರ. ತಪೈತಿ ತಪೋನ್ವಿತ್ಯು ಪೌರುಷಿಷ್ಟಿ, ತಪಸ್ಸಿನಲ್ಲಿ ನಿಷ್ಠನಾದಂತಹ ಪೌರುಷಿಷ್ಟಿ ಇದೇ ಮಾತನ್ನು ಹೇಳ್ತಾನೆ. ಸ್ವಾಧ್ಯಾಯ ಪ್ರವಚನಯತೋ ಮಾದ್ಗಲ್ಯ, ಮೌದ್ಗಲ್ಯನ ಮಗ ನಾಕ ಕೂಡ ವಿಶೇಷ. ಅವನು ಏನು ಹೇಳ್ತಾನೆ, ಸ್ವಾಧ್ಯಾಯ ಮಾಡಬೇಕು ಮತ್ತು ಅದನ್ನು ನಾವು ಮಕ್ಕಳಿಗೆ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ಸ್ವಾಧ್ಯಾಯ ಪ್ರವಚನ, ಸತ್ಯವನ್ನು ಸ್ವಾಧ್ಯಾಯ ಮಾಡಬೇಕು, ಪ್ರವಚನ ಮಾಡಬೇಕು. ಋತುವನ್ನು ಸ್ವಾಧ್ಯಾಯ ಮಾಡಬೇಕು, ಪ್ರವಚನ ಮಾಡಬೇಕು. ಅಗ್ನಿಯ ವಿಚಾರವಾಗಿ ಸ್ವಾಧ್ಯಾಯ ಮಾಡಬೇಕು, ಪ್ರವಚನ ಮಾಡಬೇಕು. ಅಗ್ನಿಹೋತ್ರದ ವಿಚಾರವಾಗಿ ಸ್ವಾಧ್ಯಾಯ ಮಾಡಬೇಕು. ಅಂದರೆ ಸ್ವಾಧ್ಯಾಯ ಅಂದರೆ ತಾನೇ ಅಧ್ಯಾಯ ಮಾಡ್ತಕ್ಕಂಥದ್ದು. ಇದನ್ನೇ ನಾವು ಉಪನಿಷತ್ ಅಂತ ಹೇಳ್ತೀವಿ. ನಾವು ಇವಾಗ ಮಾಡ್ತಾ ಇರೋದು ಕೂತ್ಕೊಂಡು ಮಾತಾಡ್ತಾ ಇರೋ ವಿಚಾರನೂ ಕೂಡ ಉಪನಿಷತ್ ಭಾಗವೇ. ಉಪನಿಷತ್ ಅಂದರೆ ಏನು? ಗುರು ಶಿಷ್ಯನ ಸಂವಾದ. ಗುರು ಹೇಳ್ತಕ್ಕದ್ದು, ಶಿಷ್ಯ ಕಲಿತಕ್ಕದ್ದು. ಕಲಿಯೋದ್ರಲ್ಲಿ ಸ್ವಾಧ್ಯಾಯ ಮತ್ತು ಪ್ರವಚನ, ತಾನು ಅಧ್ಯಾಯ ಮಾಡ್ತಕ್ಕದ್ದು ಮತ್ತು ಬೇರೆಯವರಿಗೆ ಅದನ್ನು ಹೇಳ್ತಕ್ಕದ್ದು. ಸ್ವಾರ್ಥಕತೆ ಆವಾಗಲೇ ಬರೋದು. ಹಾಗಾಗಿ ನಾವು ಕಲಿಯಬೇಕು, ಆದರೂ ಇಷ್ಟಪಟ್ಟು ಕಲಿಯಬೇಕು. ಕಷ್ಟಪಟ್ಟು ಕಲಿಯೋದಲ್ಲ, ಇಷ್ಟಪಟ್ಟು ಒಳ್ಳೆಯ ಭಾವನೆಯೊಂದಿಗೆ ಸದ್ಭಾವನೆಯೊಂದಿಗೆ ಅದನ್ನು ಕಲಿಬೇಕು. ಮತ್ತು ಕಷ್ಟಪಟ್ಟು ಕಲಿತರೆ, ಇಷ್ಟಪಟ್ಟು ಕಲ್ತಿದ್ದು ಒಳ್ಳೆಯ ಭಾವನೆಯಲ್ಲಿ ಕಲ್ತಿದ್ದು ಜಯ ಅಂತೂ ಗ್ಯಾರಂಟಿ. ಅದಕ್ಕೆ ಉದಾಹರಣೆ ಅರ್ಜುನನೆಯ. ಕಷ್ಟಪಟ್ಟು ಕಲಿಯುವಂಥದ್ದು, ವಿದ್ಯೆಗೆ ಹೋಗಬೇಕು ಕಲಿಬೇಕು ಅಂತ ಕಲಿತವರಲ್ಲಿ ಬೇಕಾದಷ್ಟು ಜನ ಇದ್ದರು. ಪಾಂಡವರು ಇದ್ದರು, ಕೌರವರು ಇದ್ದರು. ಅವರು ಗೆದ್ದರೆ ಗೆಲ್ಲಬಹುದು, ಗೆಲ್ಲದೇ ಇದ್ದರೆ ಇಲ್ಲ, ಸಾಧ್ಯತೆ ಇಲ್ಲದೇ ಇರಬಹುದು. ಅದರಲ್ಲಿಯೂ ಕೆಟ್ಟ ಒಂದು ಆಲೋಚನೆಗಳಲ್ಲಿ ವಿದ್ಯೆಗಳನ್ನು ಕಲಿತರೆ, ಅಂದರೆ ನಾನೇ ಸಾಮ್ರಾಜ್ಯವನ್ನು ಎಲ್ಲರನ್ನೂ ಹೇಗಾದರೂ ಮಾಡಿ ಕಬಳಿಸಬೇಕು, ಇಡೀ ಕುರುರಾಜ್ಯಕ್ಕೆ ನಾನೇ ರಾಜ್ಯಾಭಿಷೇಕವನ್ನು ಮಾಡಿಕೊಳ್ಬೇಕು, ಯಾವಾಗಲೂ ನಾನೇ ಅಲ್ಲೇ ಇರಬೇಕು ಅನ್ನುವಂಥ ಭಾವನೆಯಲ್ಲಿ ಮಾಡಿದಂತಹ ದುರ್ಯೋಧನ ಇದ್ದಾನಲ್ಲ, ಅವನಿಗೆ ಯಾವ ಒಳ್ಳೆಯ ದೃಷ್ಟಿಗಳು ಇರಲಿಲ್ಲ. ಆದ್ದರಿಂದ ಅವನಿಗೆ ಆ ಜಯ ದೊರಕಲೂ ಇಲ್ಲ. ಆ ಜಯ ದೊರಕಬೇಕಾದರೆ ಇಷ್ಟಪಟ್ಟು ಕಲಿಯಬೇಕು, ಒಳ್ಳೆಯ ಮನಸ್ಸಿನಲ್ಲಿ ಕಲಿಯಬೇಕು. ಉದಾಹರಣೆಗೆ ಇವಾಗ ಅರ್ಜುನನನ್ನೇ ತಗೊಳ್ಳಿ. ಅವನು ಇಷ್ಟಪಟ್ಟು ಕಲಿತ ಅನ್ನೋದಕ್ಕೆ ಕಾರಣ ಏನು? ಅದಕ್ಕೊಂದು ಉದಾಹರಣೆ ಏನು? ಇವಾಗ ಎರಡು ಜಾಗದಲ್ಲಿ, ಒಂದು ದ್ರೋಣಾಚಾರ್ಯರು ದೂರದಲ್ಲಿ ಒಂದು ಗೂಡಿನಲ್ಲಿ ಹಕ್ಕಿಯ ಕಣ್ಣನ್ನು ಮಾತ್ರ ಗಮನಿಸಿ ನೀವು ಹೊಡಿಬೇಕು ಅಂತ ಹೇಳಿದಾಗ ಬಿಲ್ಲನ್ನು ಧರ್ಮರಾಯ ಬಂದ, ನೋಡಿದ, ಏನು ಕಾಣ್ತಪ್ಪ ನಿನಗೆ ಅಂದರೆ ಮರದ ಪೊಟ್ರೆ ಕಾಣಿಸ್ತಾ ಇದೆ ಅಂತಾನೆ. ಹಾಂ ಸರಿ ನೀನು ಕೊಡು ಹೋಗು ಅಂತಾನೆ. ಹೀಗೆ ಒಬ್ಬೊಬ್ಬರಾಗಿ ಎಲ್ಲರೂ ಕೇಳ್ತಾರೆ.
ಕಡೆಗೆ ದುರ್ಯೋಧನ ಬರ್ತಾನೆ, ನನಗೆ ಆ ಒಳಗಡೆಯಲ್ಲಿ ಒಂದು ಪ್ರಾಣಿ ಕಾಣಿಸ್ತಾ ಇದೆ, ಮುಖ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ನೀನು ಹೋಗು ಅಂತಾನೆ. ಆದರೆ ಅರ್ಜುನ ಬಂದು ನಿಂತಾಗ ಅದರ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅಲ್ಲಿಗೆ ಬಿಡು ಅಂತಾನೆ. ಕರೆಕ್ಟಾಗಿ ಅಲ್ಲಿಗೆ ಬಾಣವನ್ನು ಬಿಡ್ತಾನೆ. ಇದು ಇಷ್ಟಪಟ್ಟು ಆ ವಿದ್ಯೆಯನ್ನು ತಾನು ಕರತಲಾಮಲಕವನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇರತಕ್ಕಂಥ ಆ ಮನಸ್ಸಿನಲ್ಲಿ ಭಾವನೆ, ಸದ್ಭಾವನೆ ಏನಿತ್ತು, ಆ ಭಾವನೆಯ ಪ್ರತಿಫಲವಾಗಿ ಅವನು ಆ ವಿದ್ಯೆ ಕಲಿತ. ಇದು ಒಂದು ಜಾಗದಲ್ಲಲ್ಲ. ದ್ರೌಪದಿಯನ್ನು ಅವರು ವರಿಸಬೇಕಾದರೂ ಕೂಡ ಅದೇ ಪ್ರಕಾರವಾಗಿ ಕೃಷ್ಣ ಜೊತೆಯಲ್ಲಿ ಬರ್ತಾನೆ. ಆ ತಿರುಗ್ತಾ ಇರತಕ್ಕಂಥ ಚಕ್ರದಲ್ಲಿ ಕಟ್ಟಿದ ಮೀನಿನ ಕಣ್ಣಿಗೆ ನೇರವಾಗಿ ಬಿಡಬೇಕು, ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ ಅವನು ಬಿಡಬೇಕು ಅಂತ ಹೇಳಿದರೆ ಎಲ್ಲ ರಾಜ ಮಹಾರಾಜರುಗಳು ಸೋತು ಹೋದ ಮೇಲೆ ಅವ್ರು ಕೇವಲ ಅರ್ಜುನ ಮಾತ್ರ ಗೆಲ್ತಾನೆ. ಹಾಗಾಗಿ ಇಷ್ಟಪಟ್ಟು ಕಲಿಯಬೇಕು, ಮನಸ್ಸಿಟ್ಟು ಕಲಿಯಬೇಕು, ಮತ್ತು ಅದರಲ್ಲಿ ನನ್ನನ್ನು ಒದಗಿಸಿಕೊಳ್ಬೇಕು, ಒಳ್ಳೆಯ ಭಾವನೆಯಿಂದ ಕಲಿಯಬೇಕು. ಈ ಕಲಿಕೆ ನಮ್ಮಲ್ಲಿರಲಿ, ನಾವು ಕಲಿತು ನಮ್ಮ ಮಕ್ಕಳಿಗೆ ಇದರ ಪಾಠವನ್ನು ಮಾಡೋಣ. ಹಾಗಾದರೆ ಇಲ್ಲಿ ಈ ಶ್ರೋತೃಗಳಲ್ಲಿ ಇರತಕ್ಕಂಥ ತಂದೆ ತಾಯಿಗಳಿಗೆ ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ನಮ್ಮ ಕರ್ತವ್ಯ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಗಳನ್ನು ಕಲಿಸೋದು. ಏನಪ್ಪ ಕಲಿಸಬೇಕು? ನೀನು ಸರ್ವಜ್ಞ ವಚನದಲ್ಲಿ ಕೇಳಿರಬಹುದು, ವಿದ್ಯೆ ಹೇಳದ ತಂದೆ ಬುದ್ಧಿ ಕೊಡದ, ಗುರುವು ಬಿದ್ದಿರಲು ಬಂದು ನೋಡದ, ಬಂಧುಗಳು ಶುದ್ಧ ವೈರಿಗಳು ಕಾಣ ಸರ್ವಜ್ಞ ಅಂತ ಹೇಳಿ. ಸೊ ನಾವು ವೈರಿಗಳ ಗುಂಪಿಗೆ ಸೇರದೇ ಇರಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಸದ್ವಿದ್ಯೆಯನ್ನು ಕಲಿಸ್ಬೇಕು. ಸದ್ವಿದ್ಯೆ ಯಾವುದು? ಏನು ಮಾಡಬೇಕು ಸದ್ವಿದ್ಯೆ ಹೇಳ್ಕೊಡ್ಬೇಕು ಅಂತಂದರೆ? ಅಂದರೆ ಈ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಹೇಳ್ತಾರೆ, ವಿದ್ಯೆ ಏನು ಅವನು ಪಾರಂಗತನಾಗಬೇಕು ಅಂತ ಏನಿಲ್ಲ, ವಿದ್ಯೆ ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳಿ. ಅವನಿಗೆ ಒಳ್ಳೆ ವಿದ್ಯೆಯನ್ನು ಒಂದು ಕಾಲು ಭಾಗ ಕಲಿಸಿದರೂ ಕೂಡ ಅವನು ಸ್ವಂತ ಬುದ್ಧಿಶಕ್ತಿಯಲ್ಲಿ ಅವನು ಉದ್ಧಾರವಾಗ್ತಾನೆ, ಅವನು ಒಳ್ಳೆಯ ಸ್ಥಿತಿಯನ್ನು ಗತಿಯನ್ನು ಪಡೆದುಕೊಳ್ತಾನೆ. ಈ ವಿದ್ಯೆ ಇವತ್ತಿನ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕಲಿತವರು ಅದನ್ನು ಸದ್ವಿದ್ಯೆಯಾಗಿ ಬಳಸ್ಕೊಳ್ಳದೆ ದುರ್ಬುದ್ಧಿಯಾಗಿ ಬಳಸ್ಕೊಂಡು ಬೇರೆಯವರಿಗೆ ಮೋಸ ಮಾಡಿ ಜೀವನ ಮಾಡೋದು, ರಾಜಕೀಯದಲ್ಲಿ ಬಂದು ಸೇರಿ ಎಲ್ಲವನ್ನೂ ತಾವೇ ಕಬಳಿಸುವುದು, ಇದೆಲ್ಲ ನಾವು ನೋಡ್ತಾನೆ ಇದ್ದೀವಿ. ನಮಗೆ ಮುಖ್ಯವಾಗಿದ್ದೇನು, ನಮ್ಮ ಮಗ, ನಮ್ಮ ವಂಶದ ಕುಡಿ, ನಮ್ಮಲ್ಲಿರತಕ್ಕಂಥವನಿಗೆ ತಂದೆ ತಾಯಿಗಳಾಗಿ ನಾವು ಮಾಡ್ತಕ್ಕಂಥ ಕರ್ತವ್ಯ ಅವನಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಹೇಳ್ಕೊಡೋದು. ಅವನು ಕೊನೆಗೆ ತಾಯಿ ತಂದೆಯರನ್ನು ನೋಡ್ಕೊಳ್ಳೋ ಅಂಥ ಒಂದು ವ್ಯಕ್ತಿಯಾಗಬೇಕು. ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ವಹಿಸಿ ನಿತ್ಯ ದಾನವ ಮಾಡಿ ಫಲವೇನು? ಆ ಮಗು ನಾಳೆ ದಿವಸ ಅಪ್ಪ ಅಮ್ಮನ್ನೇ ಹೊರಗಿಡ್ತಕ್ಕಂಥ ಮಗು ಆದರೆ ಪ್ರಯೋಜನ ಏನಿಲ್ಲ. ಹಾಗಾಗಿ ನಾವು ಒಳ್ಳೆಯ ವಿದ್ಯೆಯನ್ನು ಅವನಿಗೆ ಕೊಡಬೇಕು. ಆ ಒಳ್ಳೆ ವಿದ್ಯೆಯನ್ನು ಯಾವ ರೀತಿ ಕೊಡಬೇಕು? ಸೋಮೇಶ್ವರ ಶತಕದಲ್ಲಿ ಒಂದು ಚತುಷ್ಟಯ ಇದೆ, ಅದು ಹೇಳ್ತದೆ, ಅವಿನೀತಂ ಮಗನೇ ಅಶೌಚಿ ಮುನಿಯೇ ಬೈವಾಗೆಯುಂ ಸತಿಯೇ ಸವಿಗೆಟ್ಟನ್ನ ಊಟವೇ ಕುಜನರೊಳ್ ಕೂಡಿರ್ಪವನ್ ಮಾನ್ಯನೇ ಬವರಕ್ಕಾಗದ ಬಂಟನೇ ಎಡರಿಗುಂ ತಾನಾಗದವಂ ನೆಂಟನೇ ಶಿವನಂ ಬಿಟ್ಟವ ಶಿಷ್ಟನೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಅವಿನೀತಂ ಮಗನೇ, ವಿನಯವೇ ಇಲ್ಲದೆ ಇರತಕ್ಕಂಥ ಮಗನಾದರೆ ಏನು ಪ್ರಯೋಜನ? ಅವಿನೀತಂ ಮಗನೇ ಅಶೌಚಿ ಮುನಿಯೇ, ಶೌಚವೇ ಇಲ್ಲ ಅಂದರೆ ಅಂತಃಶುದ್ಧಿ ಬಹಿರ್ಶುದ್ಧಿ ಅಂತ ಹೇಳ್ತೀವಿ. ಒಳಗಡೆಯೂ ಶುದ್ಧಿ ಇಲ್ಲ, ಹೊರಗಡೆಯೂ ಶುದ್ಧಿ ಇಲ್ಲದೆ ಇರತಕ್ಕಂಥ ಮನಸ್ಸಿನಲ್ಲಿ. ಈಗ ನಮಗೆ ಹಿಂದೆ ಒಂದು ಕತೆ ಹೇಳ್ತಾ ಇದ್ದರು. ಒಬ್ಬ ಮುನಿ ಋಷಿ ಮನೆಯಲ್ಲಿ ತಾನು ಜಪ ಮಾಡ್ತಾ ಇರ್ತಾನಂತೆ. ಎದುರುಗಡೆಯಲ್ಲಿ ಒಬ್ಬಳು ವೇಶ್ಯೆ ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ.
ಆ ಜೀವನವನ್ನು ನಡೆಸ್ತಕ್ಕಂಥ ಸಮಯದಲ್ಲಿ ಮುನಿ ತಾನು ಮಾಡುವ ಜಪಗಳ ಮಧ್ಯದಲ್ಲಿ ಎದುರುಗಡೆ ಮನೆಗೆ ಎಷ್ಟು ಜನ ಬಂದು ಹೋಗ್ತಾರೆ ಅಂತ ಹೇಳಿ ಲೆಕ್ಕ ಹಾಕ್ತಾ ಇರ್ತಾನಂತೆ. ಕೈಯಲ್ಲಿ ಕಲ್ಲಿಟ್ಕೊಂಡು ಒಂದೊಂದು ಕಲ್ಲನ್ನೇ ಒಬ್ಬೊಬ್ಬರು ಬಂದಾಗ ಕಲ್ಲೆತ್ಸಿತಾ ಇರ್ತಾನಂತೆ. ಆ ಕಲ್ಲುಗಳು ಎಷ್ಟಾಗಿ ಹೋಯಿತು ಅಂದರೆ ಆ ಕಲ್ಲುಗಳ ಗೋಪುರವಾಗಿ ಮುಂದಿನ ಮನೆ ಎದುರುಗಡೆ ಮನೆಯಲ್ಲಿ ಯಾರು ಬಂದರೂ ಹೋದರೂ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ. ಏಕಕಾಲದಲ್ಲಿ ಈ ಮುನಿಯೂ ಸಾಯ್ತಾನೆ, ಆ ವೇಶ್ಯೆಯೂ ಸಾಯ್ತಾಳೆ. ದಾರಿಯಲ್ಲಿ ಹೋಗಬೇಕಾದ್ರೆ ನೋಡ್ತಾನೆ ಈ ಮುನಿ, ವೇಶ್ಯೆ ಬಂದು ಸ್ವರ್ಗಕ್ಕೆ ಹೋಗಿರ್ತಾಳೆ, ಮುನಿ ಬಂದು ನರಕಕ್ಕೆ ಹೋಗ್ತಾನೆ. ಯಮರಾಜನನ್ನು ಕೇಳ್ತಾನಂತೆ, ಏನಿದು ಅನ್ಯಾಯ? ಸದಾ ತಪಸ್ಸು ಮಾಡಿದಂತಹ ಮುನಿ ನಾನು, ಯಾವಾಗಲೂ ವ್ಯಭಿಚಾರ ಮಾಡಿದಂತಹ ವ್ಯಕ್ತಿ ಆ ವೇಶ್ಯೆ, ನನ್ನನ್ನು ನರಕಕ್ಕೆ ತಳ್ಳಿ ಆಕೆಯನ್ನು ಸ್ವರ್ಗಕ್ಕೆ ತಳ್ಳಿದ್ದೀರಲ್ಲ, ಇದು ಎಂಥ ಅನ್ಯಾಯ, ಘೋರ ಅನ್ಯಾಯವಲ್ವೇ ಅಂತ ಪ್ರಶ್ನೆ ಕೇಳ್ತಾನಂತೆ. ಆವಾಗ ಯಮಧರ್ಮರಾಜ ಉತ್ತರ ಕೊಡ್ತಾನೆ, ನೋಡಪ್ಪ, ಅವರವರ ವೃತ್ತಿಯಲ್ಲಿ ಶ್ರದ್ಧೆ ಬಹಳ ಮುಖ್ಯ. ನೀನು ಮಾಡಬೇಕಾದ ವೃತ್ತಿ ಯಾವುದು? ನೀನು ಮುನಿಯಾಗಿದ್ದವನು ಅಂತಃಶುಚಿ ಬಹಿಶುಚಿ ಎರಡನ್ನೂ ನೋಡಿಕೊಂಡು ನಿನ್ನ ಮನಸ್ಸಿನ ಒಳಗಡೆಯಿಂದ ಭಗವಂತನ ಧ್ಯಾನ ಮಾಡಬೇಕು. ನೀನು ಒಬ್ಬೊಬ್ಬರು ಬಂದಾಗ ಒಂದೊಂದು ಕಲ್ಲೆಸೀತಾ ಇದ್ದೆ, ನಿನಗಿಂತ ಎತ್ತರ ನಿನ್ನ ಪಾಪ ಬೆಳೆಯಿತು, ಹಾಗಾಗಿ ನೀನು ನರಕಕ್ಕೆ ಬಂದೆ. ಅವಳು ವೇಶ್ಯೆಯೇ, ವೃತ್ತಿಯಲ್ಲಿ ವೇಶ್ಯೆಯೇ ಆದ್ರೂ ತನ್ನ ಸಂಸಾರವನ್ನು ಸಾಕೋದಕ್ಕೋಸ್ಕರ ಧರ್ಮವಾಗಿ ಕೊಟ್ಟವರ ಹಣಕ್ಕೆ ಕರೆಕ್ಟಾಗಿ ನ್ಯಾಯವನ್ನು ಒದಗಿಸಿ ತಾನು ಬೇರೆ ಏನನ್ನೂ ಯೋಚನೆ ಮಾಡದೆ ತನ್ನ ಜೀವನವನ್ನೇ ತನ್ನ ಸಂಸಾರಕ್ಕಾಗಿ ಕಾಲ ಕಳೆದು ತ್ಯಾಗ ಮಾಡಿ ಹೋದಂತಹ ಹೆಂಗಸು ಅವಳು ಸ್ವರ್ಗಕ್ಕೆ ಹೋದಳು. ಅವಳು ಇಷ್ಟಪಟ್ಟು ವೃತ್ತಿ ಮಾಡಿರಲಿಲ್ಲ, ಅವಳಿಗೆ ಬೇರೆ ದಾರಿ ಇಲ್ಲದೆ ಮಾಡಬೇಕಾಯಿತು, ತನ್ನ ಸಂಸಾರದಲ್ಲಿ ಉಳಿದವರನ್ನು ಕಾಪಾಡೋದಕ್ಕೋಸ್ಕರ ಮಾಡಬೇಕಾಯಿತು. ಅಂಥ ಪರಿಸ್ಥಿತಿಯಲ್ಲಿ ಮಾಡಿದ್ದಾಳೆ, ಹಾಗಾಗಿ ಅವಳಿಗೆ ಸ್ವರ್ಗ, ನಿನಗೆ ನರಕ ಬಂತು. ವಿದ್ಯೆಯಲ್ಲಿ ಆ ಮನಸ್ಸಿನಲ್ಲಿ ಶುಚಿ ಇಲ್ಲದೆ ಇದ್ದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅಲ್ಲಿ ಒಂದು ನಿದರ್ಶನವನ್ನು ತೋರಿಸ್ತಾರೆ. ಈ ರೀತಿಯಲ್ಲಿ ಹೆಂಡತಿ ಯಾವಾಗಲೂ ಗಂಡನ ಬೈತಾ ಇರೋ ಹೆಂಡತಿ ಆದರೆ ಏನು ಪ್ರಯೋಜನ? ರುಚಿ ಇಲ್ಲದೆ ಇರೋ ಊಟ ಮಾಡಿದರೆ ನಮಗೆ ಪ್ರಯೋಜನ ಇದೆಯೇ? ರುಚಿ ಇಲ್ಲದೆ ಇರೋ ಊಟ ನಮಗೆ, ಯಾವಾಗ ನೋಡಿದ್ರೂ ಯಾವ ಸಹಾಯಕ್ಕೂ ಬರದೇ ಇರುವಂಥ ನೆಂಟರು, ಪರಮಾತ್ಮನನ್ನೇ ನೆನೆಸ್ಕೊಳ್ಳದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ, ಶಿವನನ್ನು ನೆನೆಸ್ಕೊಳ್ಳದೇ ಇರತಕ್ಕಂಥ ವ್ಯಕ್ತಿ ಈ ಭೂಮಿಯಲ್ಲಿ, ನಾವು ಇವತ್ತಿನ ಪ್ರಪಂಚದಲ್ಲಿ ಯಾರು ಭಗವದ್ ಧ್ಯಾನವನ್ನು ಮಾಡಿದ ಮಾತ್ರಕ್ಕೆ ನೀನು ಭಗವಂತನಾಗ್ತೀಯಾ? ಇಲ್ಲ. ಆದರೆ ನಿನ್ನಲ್ಲಿರತಕ್ಕಂತಹ ಕುಬುದ್ಧಿಗಳು ಕಡಿಮೆಯಾಗಿ ಒಳ್ಳೆ ಬುದ್ಧಿಗಳು ಬರೋದಕ್ಕೆ ಒಂದು ಮಾರ್ಗ. ಯಾಕೆ ಅಂದರೆ ಭಗವದ್ಧ್ಯಾನ ಅನ್ನತಕ್ಕಂಥದ್ದು ಸತ್ವಗುಣದ ಭಾಗ. ಸತ್ವಗುಣ ಸಾಮಾನ್ಯವಾಗಿ ಸಾತ್ವಿಕತೆಯನ್ನು ಬೆಳೆಸ್ತಕ್ಕಂಥದ್ದು. ಇನ್ನು ಉಳಿದ ಗುಣಗಳು ಎಲ್ಲ ರಾಜಸ ತಾಮಸ ಗುಣಗಳು ಅದರಲ್ಲಿ ಇರೋದಿಲ್ಲ. ಹಾಗಾಗಿ ಭಗವದ್ಧ್ಯಾನ ಮಾಡ್ತಾ 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 ಇವಾಗ ಹಾಡ್ತಾ ಹಾಡ್ತಾ ರಾಗ ನರಳತಾ ರೋಗ ಅಂತ ಹಿಂಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಇದನ್ನು ಹೇಳ್ತಾ ಹೇಳ್ತಾ ಭಗವಂತನ ಹೆಸರುಗಳನ್ನು ಕಾಲಕ್ರಮೇಣ ನಮ್ಮ ಮನಸ್ಥಿತಿಯೂ ಕೂಡ ಅದರಲ್ಲಿ ಒಂದಾಗಬಹುದು. ಕೆಟ್ಟ ವಿಚಾರಗಳಿಗೆ ತಲೆ ಹೋಗದೇ ಇರಬಹುದು. ಒಳ್ಳೆಯ ವಿಚಾರಗಳು ಸ್ವಲ್ಪ ಮಟ್ಟಿಗಾದರೂ, ನಾನು ಮೊದಲೇ ಹೇಳಿದೆ ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿ ಅಂತ, ಆ ಕಾಲು ವಿದ್ಯೆ ಇಷ್ಟಾದರೂ ನಮಗೆ ಬರಬಹುದು ಅನ್ನೋ ಒಂದೇ ದೃಷ್ಟಿಯಲ್ಲಿ ನಾವು ಈ ವಿದ್ಯೆಯನ್ನು ಸದ್ವಿದ್ಯೆಯನ್ನು ಮಕ್ಕಳಿಗೆ ಪಾಠವನ್ನು ಮಾಡಬೇಕು. ಇದರಲ್ಲಿ ಇನ್ನೊಂದೇ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿದ್ಯೆಯನ್ನು ಮಾಡೋದರ ಪರಿಣಾಮ ಏನಾಗ್ತದೆ ಅಂದರೆ, ನಾವು ಏನು ಊಟವೂ ನಿದ್ದೆಯೂ ವಿದ್ಯೆಯು ಪಾಠಿಸಿದಂತೆ ನಾವು ಯಾವ ರೀತಿ ಅಭ್ಯಾಸ ಮಾಡ್ತೀವೋ ಅದೇ ರೀತಿಯಲ್ಲಿ. ಹಿಂದೆ ನಮ್ಮ ತಂದೆಯವರು ಒಂದು ಕತೆ ಹೇಳ್ತಾ ಇದ್ದರು. ಹಿಂದೆ ರಾಜನ ಕಾಲದಲ್ಲಿ ಒಬ್ಬ 6 ಅಡಿ ಎತ್ತರದ ಮನುಷ್ಯ ತನ್ನ ಹೆಗಲ ಮೇಲೆ ಮಗನ ಕರ್ಕೊಂಡು ಸಂತೆಯಲ್ಲಿ ಹೋಗ್ತಾ ಇರ್ತಾನಂತೆ. ಸಂತೆಯಲ್ಲಿ ಹೋಗಬೇಕಾದ್ರೆ ಒಬ್ಬಳು ಕುಳ್ಳ ಹೆಂಗಸು, 5 ಅಡಿ ಹೆಂಗಸು ತಲೆ ಮೇಲೆ ಮಂಕರಿ ಇಟ್ಕೊಂಡು ಬಾಳೆಹಣ್ಣು ಮಾರ್ಕೊಂಡು ಹೋಗ್ತಾ ಇರ್ತಾಳೆ. ಬಾಳೆಹಣ್ಣು ಮಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜನಜಂಗುಳಿ ಗಲಾಟೆ ಅದರ ಮಧ್ಯದಲ್ಲಿ ಗೊತ್ತಾಗೋದಿಲ್ಲ. ಮೇಲ್ಗಡೆ ಅಪ್ಪನ ಹೆಗಲು 6 ಅಡಿ ಮೇಲ್ಗಡೆಯಲ್ಲಿ ಕೂತಿರ್ತಕ್ಕಂಥ ಹುಡುಗ ಒಳ್ಳೆ ರಾಜನ ಥರ ಸಿಂಹದ ಮೇಲೆ ಆನೆ ಮೇಲೆ ಹೋದಂಗೆ ಹೋಗ್ತಾ ಇರ್ತಾನೆ. ಪಕ್ಕದಲ್ಲೇ ಬಂದ ಹೆಂಗಸಿನ ತಲೆ ಮೇಲೆ ಇರೋ ಮಂಕರಿಯಿಂದ ಒಂದು ಚಿಪ್ ಬಾಳೆಹಣ್ಣು ಎತ್ಕೊಂಡ್ಬಿಡ್ತಾನೆ. ಒಂದಷ್ಟು ದೂರ ಹೋಗಿ ಮಗುವನ್ನು ಕೆಳಗಿಳಿಸಿದಾಗ, ಏನು ಮಗನೇ ಬಾಳೆಹಣ್ಣು ಕೈಯಲ್ಲಿ ಅಂತ ಅಪ್ಪ ಕೇಳಿದಾಗ ಹೇಳ್ತಾನೆ, ಈಗ ಆ ಹೆಂಗಸು ಬಂದಲ್ಲ ಅವಳ ತಲೆ ಮೇಲಿಂದ ಹಾಗೆ ಅವಳಿಗೆ ಗೊತ್ತಾಗದೇ ಇರೋ ಹಂಗೆ ಎತ್ಕೊಂಡ್ಬಿಟ್ಟೆ ಅಂತ. ಬೇಷ್ ಮಗನೇ ಅಂತ ಅಪ್ಪ ಆವಾಗ ಬೆನ್ನು ತಟ್ಟಿರ್ತಾನೆ. ಬೆನ್ನು ತಟ್ಟಿದ ಮಗ ದೊಡ್ಡ ಕಳ್ಳನಾಗಿ ರಾಜನ ಆಸ್ಥಾನದಲ್ಲಿ ರಾಜನ ಅರಮನೆಯಲ್ಲಿಯೇ ಕಳ್ಳತನ ಮಾಡಿ ಅವನಿಗೆ ಮರಣದಂಡನೆ ವಿಧಿಸ್ತಕ್ಕಂಥ ಸಮಯ ಬರ್ತದೆ. ಮರಣದಂಡನೆಯನ್ನು ಸಾಮಾನ್ಯವಾಗಿ ವಿಧಿಸಬೇಕಾದರೆ ರಾಜ ಎಲ್ಲರಲ್ಲಿ ಒಂದು ಪ್ರಶ್ನೆ ಕೇಳ್ತಾನಂತೆ. ಅಂದರೆ ರಾಜರಾಗಲಿ ಇನ್ನೊಬ್ಬರ ರಾಜಧರ್ಮವೇ ಅದು. ಮರಣದಂಡನೆಗೆ ಮೊದಲು ನಿಮ್ಮ ಮನಸ್ಸಿನ ಕೊನೆಯ ಆಸೆಯನ್ನು ಹೇಳಿ ಅಂತ ಹೇಳಿ, ಆ ಕೊನೆಯ ಆಸೆಯನ್ನು ಹೇಳು ಅಂದಾಗ ಆ ಕಳ್ಳ ಏನು ಹೇಳ್ತಾನೆ, ದಯವಿಟ್ಟು ಒಂದು ಕೆಲಸ ಮಾಡಿ, ನಮ್ಮಪ್ಪನಿಗೂ ನನ್ನ ಜೊತೆಯಲ್ಲಿ
ನೇಣುಗಂಬದ ಶಿಕ್ಷೆಯನ್ನು, ಉರಿ ಶಿಕ್ಷೆಯನ್ನು ಕೊಟ್ಟುಬಿಡಿ. ಯಾಕೆಂದರೆ ನಾನವತ್ತು ಚಿಕ್ಕವನಾಗಿದ್ದಾಗ ನನಗೆ ನೀನು ಮಾಡಿದ್ದು ತಪ್ಪು, ಇದನ್ನು ಹೋಗಿ ಕ್ಷಮೆ ಕೇಳಿ ಅವರ ಕೈಯಲ್ಲಿ ಕೊಡು ಅಂತ ಹೇಳಿದರೆ ನಾನು ಈಗ ದೊಡ್ಡ ಕಳ್ಳನಾಗ್ತಾ ಇರಲಿಲ್ಲ. ಅವತ್ತು ನನಗೆ ಶಬಾಷ್ ಮಗನೆ ಅಂತ ಬೆನ್ನು ತಟ್ಟಿದ ನನ್ನ ತಂದೆ ಇವತ್ತು ನಾನು ಇದಾಗೋದಕ್ಕೆ ಕಾರಣನಾಗಿದ್ದಾನೆ. ಆದ್ದರಿಂದ ನನ್ನ ತಂದೆಗೂ ಕೂಡ ನನಗಿಂತ ಘೋರವಾದ ಶಿಕ್ಷೆ ಅಥವಾ ನನ್ನಂತೆ ಶಿಕ್ಷೆಯನ್ನೇ ಕೊಡಬೇಕು ಅಂತ ಹೇಳಿ ಭಿನ್ನತಿ ಮಾಡ್ಕೊಳ್ತಾನಂತೆ. ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಏನು ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಒಳ್ಳೆಯ ವಿದ್ಯೆಗಳನ್ನು ನಾವು ಕಲಿಸ್ಕೊಡ್ಬೇಕು, ಒಳ್ಳೆಯ ಬುದ್ಧಿ ಕಲಿಸ್ಕೊಡ್ಬೇಕು ಮಕ್ಕಳಿಗೆ ಅಂತ ಹೇಳಿದೆ ಅಲ್ವಾ. ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ ಕಲಿಸ್ಕೊಡೋದಕ್ಕೆ ನಾವು ವಿಶೇಷವಾಗಿ ಕಷ್ಟಪಡಬೇಕಾದ್ದೇ ಇಲ್ಲ. ಸಾಮಾನ್ಯವಾಗಿ ಇವತ್ತಿನ ಜನಗಳಿಗೆ ಸ್ವಲ್ಪ ಅದರ ಬಗ್ಗೆ ಪರಿಚಯ ಕಡಿಮೆ ಇರಬಹುದು. ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಕಳಿಸ್ಬೇಕು, ಸಿಟಿಗೆ ಬಂದುಬಿಡ್ತಾರೆ, ಅಪ್ಪ ಅಮ್ಮ ಜೊತೆಯಲ್ಲಿರೋದಿಲ್ಲ, ವಯಸ್ಸಾದವರು ಯಾರೂ ಜೊತೆಯಲ್ಲಿರೋದಿಲ್ಲ. ಹಾಗಾಗಿ ಅವರುಗಳಿಗೆ ಇದು ಒಳ್ಳೆಯ ವಿದ್ಯೆ ಹೇಳ್ಕೊಡೋದು ಅಂದರೆ ಏನು, ಹೇಗೆ ಹೇಳ್ಕೊಡೋದು ಮಾಡೋದು ಅನ್ನೋವಂಥದ್ದು ಇರ್ಬೋದು. ಆದರೆ ನಮ್ಮ ಸಂಸ್ಕೃತಿ ಹೇಗಿದೆ, ನಮ್ಮ ಹಿಂದೂ ಧರ್ಮದಲ್ಲಿ ಈ ಸನಾತನ ಸಂಸ್ಕೃತಿಯಲ್ಲಿ ಮನೆಯ ಅವಿಭಾಜ್ಯ ಅಂಗವಾಗಿರುತ್ತೆ. ಈ ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ದೇ ಇಲ್ಲ. ಬೆಳಗಾಗಿ ಎದ್ದು ಸಂಜೆವರೆಗೂ ಅವರ ಅಪ್ಪ ಅಮ್ಮ ತಾತ ಮುತ್ತಾತ ಅಜ್ಜಂದರ ಜೊತೆಯಲ್ಲಿ ಇದ್ದರೆ ಆಟೋಮೆಟಿಕ್ಕಾಗಿ ಬಂದು ಹೋಗ್ಬಿಡುತ್ತೆ. ನೋಡಿ, ಉದಾಹರಣೆಗೆ ಬೆಳಗಾಗಿ ಎದ್ದೇಳ್ತೀರಿ ನೀವು, ಹೇಳ್ಬೇಕಾದ್ರೆ ಏನು ಹೇಳ್ತೀರಿ ಮಗುಗೆ? ಅಪ್ಪ ಬಲಗಡೆಯಿಂದ ಎದ್ದೇಳು, ದೇವ್ರ ಮುಖ ನೋಡು ಅಂತೀರಿ, ಹೌದಲ್ವಾ? ಬೆಳಿಗ್ಗೆ ಎದ್ದೇಳ್ತಾನೆ, ಅವನು ದೇವ್ರ ಮುಖ ನೋಡ್ತಾನೆ. ದೇವ್ರ ಮುಖ ನೋಡಿದ ತಕ್ಷಣ ತಾತ ಮುತ್ತಾತಂದರು ಅಜ್ಜಿರಿದ್ದರೆ ಮಗು ಕೈ ನೋಡ್ಕೊಳ್ಳೋ, ಹಾಗೆ ಹೇಳೋ, ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಅಲ್ಲೇ ಧ್ಯಾನ ಸ್ಟಾರ್ಟ್ ಆಗಿ ಹೋಯಿತು ನಮ್ಮಲ್ಲಿ. ನಾವು ಸದ್ವಿದ್ಯೆ ಹೇಳ್ಕೊಡ್ಬೇಕು ಅಂದರೆ ಭಗವದ್ ಧ್ಯಾನದಿಂದನೇ ಶುರುವಾಗೇ ಹೋಯಿತು. ಬೆಳಿಗ್ಗೆ ಎದ್ದ ಅದನ್ನು ಹೇಳಿದ್ರು, ಸರಿ ಇನ್ನೇನು ಮಾಡೋದು, ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಹೋದಾಗ ಹೆಣ್ಣು ಮಗುವಾದರೆ ಎಣ್ಣೆ ನೀರು ಹಾಕಬೇಕಾದ್ರೆ ಮೊದಲೇ ಕೈಯನ್ನು ಹಿಂಗೆ ನೀವ್ತಾರೆ, ಕೈ ನೀವು ಬಿಟ್ಟು ಕೈ ಮೇಲೆ ಬೊಟ್ಟುಗಳು ಇಡ್ತಾರೆ. ಫಸ್ಟ್ ಎಣ್ಣೆಯ ಬೊಟ್ಟುಗಳು 5 ಬೊಟ್ಟು ಇಡ್ತಾರೆ ಹೆಣ್ಣು ಮಗು ಆದರೆ. ಯಾರು? 5 ಜನ, ಅಹಲ್ಯ ಗೌರಿ ತಾರ ಸೀತಾ ಮಂಡೋದರಿ ತಥಾ. 5 ಜನ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಹೇಳಿ ಪ್ರತಿದಿನ 5 ಜನ ಪತಿವ್ರತೆಯರನ್ನು ನಾವು ನೆನೆಸ್ಕೊಂಡ್ರೆ ನಮ್ಮ ಪಾತಕಗಳೆಲ್ಲ ನಾಶವಾಗುತ್ತೆ ಅಂತ ಹೇಳಿ ಈ 5 ಜನವನ್ನು ನೆನೆಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ಗಂಡು ಮಗನೇ ಆದರೆ ಆ ಗಂಡು ಮಗನಿಗೂ ಹಾಗೆ ಬೊಟ್ಟಿಡ್ತಾರೆ. ಏನು? ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ವಿಭೀಷಣ, ಹನುಮಂತ, ಸಪ್ತೈತೆ ಚಿರಂಜೀವಿನಃ ಅಂತ ಹೇಳಿ 7 ಜನದ ಹೆಸರನ್ನು ಹೇಳಿಬಿಟ್ಟು 7 ಜನ ಚಿರಂಜೀವಿಗಳ ಹೆಸರುಗಳನ್ನು ಹೇಳ್ತಾರೆ. ಸ್ನಾನ ಮಾಡಿಸಿ ಆಯಿತು, ನೀರನ್ನು ಹುಯ್ಯಬೇಕಾದ್ರೆ ಒಂದು ಮಂತ್ರ ಹೇಳ್ತಾರೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಂದರೆ ನೋಡಮ್ಮ, ಗಂಗೆ, ಸಿಂಧು, ಕಾವೇರಿ, ಯಮುನಾ, ಗೋದಾವರಿ ಇದೆಲ್ಲ ಜೀವನದಿಗಳು ನಮ್ಮ ದೇಶದಲ್ಲಿ. ಇವನ್ನೆಲ್ಲ ನಾವು ದೈವ ಅಂತ ಆರಾಧನೆ ಮಾಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಹೋದರೆ ಪ್ರತಿನಿತ್ಯ ಗಂಗಾ ಆರತಿ ನಡೆಯುತ್ತೆ. ನಾವು ಗಂಗೆಯನ್ನು ಸಾಕ್ಷಾತ್ ಶಿವನ ಪಾದದಿಂದ ಬಂದಿರತಕ್ಕಂಥವಳು, ವಿಷ್ಣುವಿನ ಪಾದವನ್ನು ತೊಳೆದವಳು ಅಂತ ಹೇಳ್ತೀವಿ. ಆರಾಧ್ಯ ದೇವತೆಗಳು ಅವರು. ಆ ಆರಾಧ್ಯ ದೇವತೆಗಳಿಗೆ ಪ್ರತಿನಿತ್ಯ ನೆನೆಸ್ಕೊಳ್ತೀವಿ. ಇನ್ನು ಊಟವನ್ನೇ ಮಾಡಿಸ್ಬೇಕು ಅಂದರೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಅಂತ ಹೇಳಿ ಅನ್ನವನ್ನು ತಿನ್ನಿಸಬೇಕಾದ್ರೂ ಕೂಡ ಪಾರ್ವತಿಯನ್ನು ಇದು ಮಾಡಿಸ್ತೀವಿ. ಅಂದರೆ ಜ್ಞಾನವೈರಾಗ್ಯ ಸಿದ್ಧಿಯಂತಹ ಒಂದು ಭಿಕ್ಷೆಯನ್ನು ಕೊಡಮ್ಮ ನನಗೆ ಅಂತ ಹೇಳಿ ಕೇಳ್ತಕ್ಕಂತಹ ಒಂದು ಶ್ಲೋಕ. ಎಲ್ಲ ಜಾಗದಲ್ಲಿ ನೀವು ನೇಮ್ ನಾಟ್ ಇದು ಅದು ಅಂತ ಹೇಳಬೇಕಾದ್ದೇ ಇಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಭಗವದ್ಧ್ಯಾನ ನಮಗಿದ್ದೇ ಇದೆ. ಜೋರಾಗಿ ಮಳೆ ಬಂತು ಅಂತ ತಿಳ್ಕೊಳ್ಳಿ, ಸಿಡಿಲು ಬರುತ್ತೆ, ಮಕ್ಕಳು ಎಲ್ಲಿ ಹೆದರಿ ಬಿಡ್ತಾರೋ ಅಂತ ಅರ್ಜುನನ ಹೆಸರಿಗೆ ಇಂದ್ರನ ಮಗ ಮಳೆ ಕೂಡ ನಿಂತು ಹೋಗುತ್ತೆ ಕಣೋ. ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಅಂತ ಹೇಳಮ್ಮ ಅಂತ ಹೇಳಿ ಆ ಮಗು ಕೈಲಿ ಹೇಳಿಸ್ತಾರೆ, ಸಣ್ಣ ಮಗು ಕೈಲಿ. ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ, ಮನೆಯಲ್ಲೇ ಆ ವಿದ್ಯೆ ಹೇಳ್ಕೊಡ್ತಕ್ಕಂಥ ಒಂದು ಇದು ಪ್ರಾರಂಭವಾಗುತ್ತೆ. ಶುರುವಾದ ತಕ್ಷಣ ಬೆಳಗಾಗಿ ಎದ್ದ ತಕ್ಷಣ ಮಮ್ಮಿ ಡ್ಯಾಡಿ ಹೇಳ್ಕೊಡೋದಲ್ಲ, ಸತ್ಯವನ್ನು ನುಡಿಯಬೇಕು, ಧರ್ಮವಾಗಿರಬೇಕು. ಈ ಪಾಠಗಳೇ ಈಗ ಕಡಿಮೆ ಆಗಿದೆ. ಮೊದಲನೇ ಕ್ಲಾಸಿನಲ್ಲಿ ಸತ್ಯವಾಗಿರಬೇಕು, ನ್ಯಾಯವಾಗಿರಬೇಕು, ಧರ್ಮವಾಗಿರಬೇಕು ಅಂತ ಹೇಳ್ಕೊಡ್ತಾರೆ. ಇವತ್ತಿಗೂ ಕೂಡ ನಾನು ಈ ಸಮಯದಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಜಪಾನ್ ದೇಶಕ್ಕೆ ನಾನು ಒಂದು ಭೇಟಿ ಕೊಟ್ಟಿದ್ದೆ. ಜಪಾನ್ ದೇಶದಲ್ಲಿ ಈ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಈ 4 ತರಗತಿಗಳಲ್ಲಿ ಯಾವುದೇ ಪಾಠವನ್ನು ಮಾಡೋದಿಲ್ಲ.
ಆ ಮಕ್ಕಳಿಗೆ ತಾನು ಯಾವ ರೀತಿ ನಡವಳಿಕೆ ನಡ್ಕೊಳ್ಬೇಕು, ಹಿರಿಯರನ್ನು ಕಂಡ್ರೆ ಹೇಗೆ ನಡ್ಕೊಳ್ಬೇಕು, ಮನೆಯಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಬಾತ್ರೂಮ್ನಲ್ಲಿ ಯಾವ ಥರ ಇರಬೇಕು, ರಸ್ತೆಯಲ್ಲಿ ಹೋದಾಗ ಎಡಗಡೆಯಲ್ಲಿ ಹೇಗೆ ಚಲಿಸಬೇಕು, ವೃದ್ಧರು ಬಂದರೆ ಯಾವ ರೀತಿ ನೋಡ್ಕೊಳ್ಬೇಕು. ನೀವು ಆಶ್ಚರ್ಯ ಪಡ್ತೀರಾ, ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ನು ಏಕಕಾಲದಲ್ಲಿ 30,000 40,000 ಜನ ಸಂಚರಿಸತಕ್ಕಂತಹ ಜಾಗದಲ್ಲಿ 50-60 ಎಸ್ಕಲೇಟರ್ಗಳಿರ್ತವೆ. ಅದು 2.5 ಅಡಿ ಇದೆ. ಆ 2.5 ಅಡಿ ಇರತಕ್ಕಂಥ ಎಸ್ಕಲೇಟರ್ನಲ್ಲಿ ಕೂಡ ಕೇವಲ ಎಡಭಾಗದಲ್ಲಿ ಮಾತ್ರ ಜನ ನಿಂತಿರ್ತಾರೆ. ಬಲಭಾಗದಲ್ಲಿ ಅರ್ಜೆಂಟಾಗಿ ಹೋಗುವಂಥವರಿಗೆ ಮಾತ್ರ ದಾರಿ ಬಿಟ್ಟು ನಿಂತಿರ್ತಾರೆ. ಅಲ್ಲಿ ಯಾರು ಹೋಗ್ತಾರೋ ಬಿಡ್ತಾರೋ ಪ್ರಶ್ನೆ ಅಲ್ಲ. ಅಷ್ಟು ಸಂಚಾರ ಇರತಕ್ಕಂಥ ಜಾಗದಲ್ಲಿಯೂ ಆ ರೀತಿ ನಡ್ಕೊಳ್ತಾರೆ. ಅಂದರೆ ಪ್ರಾಮುಖ್ಯತೆ ಏನಕ್ಕೆ ಕೊಟ್ಟಿದ್ದಾರೆ? ಬಿಹೇವಿಯರಲ್ ಚೇಂಜ್, ವೆರಿ ವೆರಿ ಇಂಪಾರ್ಟೆಂಟ್. ಮೈಂಡ್ ಸೆಟ್, ಆ ಮನಸ್ಥಿತಿಗಳನ್ನು ಬದಲಾವಣೆ ಮಾಡೋದು ತಾಯಿ ತಂದೆಯರ ಮುಖ್ಯ ಕರ್ತವ್ಯ. ನಾನು ಹೇಳ್ತಾ ಇದ್ದೀನಿ. ಇನ್ನೂ ಇಲ್ಲಿಂದ ಮುಂದಕ್ಕೆ ಹೋದರೆ ಬೇಕಾದಷ್ಟಿದೆ. ನಮ್ಮ ಮನೆಗಳಲ್ಲಿ, ಕೆಲವು ಮನೆಗಳಲ್ಲಿ ಬೆಳಿಗ್ಗೆ ಎದ್ದೇಳ ತಕ್ಷಣ ಭಾಗವತನೇ ಹೇಳ್ಕೊಟ್ಬಿಡ್ತಾರೆ. ಭಾಗವತ ಹಿಂಗೆ ಇದೆ, ಸಂಕ್ಷಿಪ್ತವಾದ ಭಾಗವತ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಹರಿರೋ ಹರಿಶ್ರೀ ಹರಿಶ್ರೀನಿವಾಸ ಭಯ ನಿವಾರಣವು ನಿನ್ನ ನಾಮ, ತಾರಕ ಬ್ರಹ್ಮ ವಂದಿಪ ನಿನ್ನ ನಾಮ, ಜಯಪಾಂಡುರಂಗ ವಿಠ್ಠಲ ನಿನ್ನ ನಾಮ, ದಾರುಣೀ ದೇವಿಗೆ ಆಧಾರವಾಗಿಹ ನಿನ್ನ ನಾಮ, ಮೊರೆಯನಾಲಿಸಿ ಮುನ್ನ ಗಜವ ಸಲಗಿದ ನಿನ್ನ ನಾಮ, ಕರುಣದೀನ್ ದ್ರೌಪದಿಯ ಮಾನ ಕಾಯ್ದ ನಿನ್ನ ನಾಮ, ಘೋರಪಾತಕ್ಕೆ ಅಜಾಮಿಳನ ಸಲಗಿದ ನಿನ್ನ ನಾಮ, ಶ್ರೀ ಹರಿರೋ ಹರಿ ಹರಿರೋ ಹರಿಹಿ. ಇದರಲ್ಲಿ ನೋಡಿ, ಇಡೀ ಭಾಗವತದಲ್ಲಿ ಬರ್ತಕ್ಕಂಥ ಎಲ್ಲ ಭಾಗಗಳು ದ್ರೌಪದಿಯ ನಾಮ ಮಾನ ಕಾಯ್ದಿದ್ದು, ಅಜಾಮಿಳನನ್ನು ಸಲಹಿದ್ದು, ಗಜೇಂದ್ರ ಮೋಕ್ಷವನ್ನು ಕೂಡ ಅದರಲ್ಲೇ ಮುಗಿಸೇ ಬಿಟ್ಟರು. ಇದು ಯಾವುದು 18,000 ಶ್ಲೋಕ ಬರಬೇಕೋ ಆ 18,000 ಶ್ಲೋಕ ಏನು 18 ಲೈನು ಕೂಡ ಇಲ್ಲ. ಭಾಗವತ ಮಹಾಭಾರತ 18,000 ಶ್ಲೋಕ, ರಾಮಾಯಣ 24,000 ಶ್ಲೋಕ. ರಾಮಾಯಣವನ್ನು ಕೂಡ ಸುಲಭವಾಗಿ ಹೇಳ್ಕೊಟ್ಟು ಬಿಡ್ತಾರೆ ಮಕ್ಕಳಿಗೆ. ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಹಾರಣಂ ವಾನೀ ನಿಗ್ರಹಣಂ ಸಮುದ್ರಮತನಂ ಲಂಕಾಪುರಿ ದಹನಂ ಪಶ್ಚಾದ್ರಾವಣ ತುಂಬಕರ್ಣಹರಣಂ ಏತದ್ವಿ ರಾಮಾಯಣಂ ಪುರಾಣಗದಿತಂ. 24 ವರ್ಡ್ ಕೂಡ ಹೇಳಲಿಲ್ಲ. 24,000 ಶ್ಲೋಕದ ರಾಮಾಯಣದ ಅರ್ಥವನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಾಯಿತು. ಒಂದು ವೇಳೆ ಏನಾದರೂ ಅದೃಷ್ಟವಶಾತ್ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರವೇ ಇದ್ದು ಒಂದು ಪ್ರಶ್ನೆ ಕೇಳಿ, ಇದೇನಿದು ಅಜಾಮಿಳನ ಸಲಹಿದ ನಿನ್ನ ನಾಮ ಅಂತ ಹೇಳಿದೆಯಲ್ಲ ಅಂತ ಹೇಳಿದರೆ, ಆವಾಗ ಅಜಾಮಿಳನ ಕಥೆಯನ್ನು ಹೇಳುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಅದನ್ನು ತಂದೆ ತಾಯಿಗಳು ತಿಳ್ಕೊಂಡಿದ್ದರೆ ಮಕ್ಕಳಿಗೆ ಹೇಳ್ಬೋದಲ್ವ. ಸೊ ಸಂಸ್ಕಾರದಲ್ಲಿ ನಾನು ಹೇಳಿದ್ನಲ್ಲ, ಈಗ ಶ್ರವಣ, ನಾವು ಉಪನಿಷತ್ ಭಾಗ ಏನು ಮಾಡ್ತಿದ್ದೀವಿ, ಒಬ್ಬರು ಹೇಳ್ತಾ ಇದ್ದಾರೆ, ಒಬ್ಬರು ಕೇಳ್ತಾ ಇದ್ದಾರೆ. ಆ ಹೇಳ್ತಾ ಇರೋದನ್ನು ನಾವು ಕೇಳಬೇಕು, ಕೇಳಿದ್ದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ಬಹಳ ಮುಖ್ಯವಾದ ವಿಚಾರ. ನಾಮಸ್ಮರಣೆಯನ್ನು ನಾವು ಮುಂದೆ, ಬಹಳ ಮುಖ್ಯವಾದದ್ದು ನಾಮಸ್ಮರಣೆ. ಈ ನಾಮಸ್ಮರಣೆಯಿಂದಲೇ ಬಹಳಷ್ಟು ಕೆಲಸ ನಡೆದು ಹೋಗ್ತದೆ. ಅದಕ್ಕೆ ಮುಖ್ಯವಾದದ್ದು ನಾಮಸ್ಮರಣೆ ಮಾಡಬೇಕು ಅನ್ನತಕ್ಕಂಥ ಮನಸ್ಸು ಒಂದು, ಮತ್ತು ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಅಂದರೆ ಒಂದು ಕ್ವೆಶ್ಚನ್ ಮಾರ್ಕ್. ಏನಪ್ಪ ಅದು ಕ್ವೆಶ್ಚನ್ ಮಾರ್ಕ್? ನಾವು ಏನಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೀವಿ? ಸಾರ್ಥಕತೆ ಏನು? ಇದನ್ನು ಸಾಧಿಸಬೇಕಾದರೆ ಏನು ಮಾಡಬೇಕು? ನಾನು ಕೇವಲ ಬೆಳಿಗ್ಗೆ ಯಾರೋ ಒಬ್ಬರು ಕವಿಗಳು ಬರೆದಿದ್ದರು, ನನಗೆ ಅದರ ತಾತ್ಪರ್ಯ ಮಾತ್ರ ಗೊತ್ತು. ಏನು ಅದ್ಭುತವಾದ ಜೀವನವನ್ನು ನಡೆಸಿದ ಅವನು, ಏನು ಅದ್ಭುತವಾದ ಜೀವನವನ್ನು ನಡೆಸಿದ. ಹುಟ್ಟಿದ, ದೊಡ್ಡವನಾದ, ಸರ್ಕಾರಿ ನೌಕರಿ ಮಾಡಿದ, ನಿವೃತ್ತಿಗೊಂಡ, ಸತ್ತು ಹೋದ. ಪ್ರಯೋಜನವೇನಾಯಿತು? ಅದ್ಭುತವಾದ ಕೆಲಸ ಏನು ಮಾಡ್ದ ಅವನು? ಜೀವನದಲ್ಲಿ ಏನಾದರೂ ಸಾರ್ಥಕ ಮಾಡಬೇಕು ಅಂತಂದರೆ, ಸಾರ್ಥಕವಾಗಬೇಕಂತ ಕೆಲಸ ಮಾಡಬೇಕು ಅಂದರೆ ನಾವು ನಮ್ಮನ್ನು ಯಾವುದಾದರೂ ಒಂದು ವಿದ್ಯೆಯಲ್ಲಿ, ಯಾವುದೇ ವಿದ್ಯೆ ಇರಲಿ, ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಉನ್ನತ ರೀತಿಯಲ್ಲಿ ಬೆಳಿಬೇಕು ಅಂದರೆ ಇದು ಬಹಳ ನಮ್ಮ ಮಕ್ಕಳಿಗೂ ಕೂಡ ಇದನ್ನು ನಾವು ಹೇಳ್ಕೊಡ್ಬೇಕು. ಈ ಉಪನಿಷತ್ ಅಂತ ಏನು ಹೇಳಿದೆ ನಾನು, ಆ ಉಪನಿಷತ್ ನೀ ಹೇಳ್ಕೊಡೋದು ಸ್ವ ಅಧ್ಯಾಯ ಮತ್ತು ಪ್ರವಚನ. ನಾವು ಕಲಿಯುವುದು ಮತ್ತು ಕಲಿಸುವುದು. ನಾವು ಕಲಿತಿದ್ದು ಬರೀ ನಮ್ಮಲ್ಲೇ ಹೋಗ್ಬಿಟ್ರೆ ಸಾರ್ಥಕ ಇಲ್ಲ, ಇನ್ನೊಬ್ಬರಿಗೆ ಕಲಿಸಿದಾಗ ಮಾತ್ರ ಅದು ಸಾರ್ಥಕತೆ ಆಗುತ್ತೆ ಅಂತ. ರಾಮಾನುಜಾಚಾರ್ಯರು ಅವರ ಗುರುಗಳ ಹತ್ರ ಮೋಕ್ಷ ಮಂತ್ರ ಕಲಿಯೋದಕ್ಕೆ ಸುಮಾರು ಸತಿ ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ. ಯಾದವ ಪ್ರಕಾಶರ ಹತ್ರಕ್ಕೆ ಸುಮಾರು ಕಿಲೋಮೀಟರು ಅವರು ಕಾಂಚೀಪುರದವರೆಗೂ ನಡ್ಕೊಂಡು ಹೋಗಿ, ಕಾಂಚೀಪುರದಿಂದ ಅವರ ಯಾದವ ಪ್ರಕಾಶರ ಮನೆಯವರೆಗೂ ನಡ್ಕೊಂಡು ಹೋಗಿ, ಪ್ರತಿ ಸತಿ ಅವರು ಹೋಗಿ ಮೋಕ್ಷ ಮಂತ್ರವನ್ನು ಹೇಳ್ಕೊಡಿ ಗುರುಗಳೇ ಅಂತ ಹೇಳಿದಾಗ್ಲೂ ಸಾಮಾನ್ಯವಾಗಿ ಇವರು ಹೋಗೋದು ಬಾಗಿಲು ಬಡಿಯೋದು. ಬಾಗಿಲು ಬಡಿದಾಗ
ಯಾರದು ಅಂತ ಒಳಗಡೆಯಿಂದ ಕೇಳಿದರೆ ನಾನು ರಾಮಾನುಜ ಅಂತ ಈ ಕಡೆಯಿಂದ ಹೊರಗಡೆಯಿಂದ ಹೇಳೋರಂತೆ. ಪ್ರತಿ ಸತಿ ಈ ಸತಿ ಬೇಡ ಮುಂದಿನ ಸತಿ ಬಾ ಹೋಗು ಅಂತ ಕಳಿಸೋರಂತೆ. ಹೀಗೆ ಸುಮಾರು ಸತಿ ಬರ್ತಾರೆ. ಕಡೆಗೊಮ್ಮೆ ಮತ್ತೆ ಅದೇ ಪ್ರಶ್ನೆ, ಯಾರು ಹೊರಗಡೆಯಲ್ಲಿ ಅಂದರೆ ರಾಮಾನುಜ ದಾಸ ನಾನು ಅಂತ ಅಂತಾರಂತೆ. ಆವಾಗ ಅವರನ್ನು ಬಾಗಿಲು ತೆಗೆದು ಒಳಗೆ ಕರೆದು ಅವರಿಗೆ ಹೇಳ್ಕೊಡ್ತಾರೆ, ನೋಡಪ್ಪ ನಿನಗೊಂದು ಮೋಕ್ಷ ಮಂತ್ರವನ್ನು ಹೇಳ್ಕೊಡ್ತೀನಿ. ನೀನು ಒಂದು ವೇಳೆ ಈ ಮಂತ್ರವನ್ನು ಸರಿಯಾಗಿ ನೀನೇ ಹೇಳದೆ ಬೇರೆಯವರಿಗೆ ಅಶೌಚದಲ್ಲಿ ಇದ್ದವರಿಗೆಲ್ಲ ಹೇಳ್ಕೊಟ್ರೆ, ಇತರೆ ಜಾತಿಯವರಿಗೆ ಹೇಳ್ಕೊಟ್ರೆ ನೀನು ಮರಣ ಹೊಂದುತ್ತೀಯ ಅಂತ ಹೇಳಿ ಇದು ನಿನಗೆ ಸಿದ್ಧಿಸೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಯಾದವ ಪ್ರಕಾಶರ ಮನೆಯ ಎದುರುಗಡೆಯಲ್ಲಿಯೇ ಇದ್ದಂತಹ ದೇವಸ್ಥಾನದ ಮಾಳಿಗೆಯ ಮೇಲೆ ಹೋಗಿ ನಿಂತುಕೊಂಡು ಎಲ್ಲರನ್ನೂ ಕರೆದು ಬನ್ನಿ ಮೋಕ್ಷ ಮಂತ್ರ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಶ್ರೀಮನ್ನಾರಾಯಣಂ ಜರಣಂ ಶರಣಂ ಪ್ರಪದ್ಯೆ, ನಾರಾಯಣನಲ್ಲಿ ಯಾರು ಮೊರೆ ಹೋಗ್ತಾರೋ ಅವರಿಗೆ ಮೋಕ್ಷವಂತೂ ಗ್ಯಾರಂಟಿ ಅಂತ ಹೇಳಿ ಮೋಕ್ಷ ಮಂತ್ರವನ್ನು ಇಡೀ ಊರಿನ ಎಲ್ಲ ಜಾತಿಯವರಿಗೂ ಕೂಡ ಸಾರಿ ಹೇಳಿಬಿಡ್ತಾರೆ. ಆಗ ಅವರ ಗುರುಗಳು ಕರೆದು, ಏನಪ್ಪ ನಾನು ಏನು ಹೇಳಿದ್ದೆ ನಿನ್ನ ಹತ್ರ, ನೀನೇನು ಮಾಡಿದೆ ಅಂತ ಕೇಳಿದ್ರೆ, ಪರವಾಗಿಲ್ಲ ದೇವರೇ, ಗುರುಗಳೇ ನನಗೊಬ್ಬನಿಗೆ ಶಿಕ್ಷೆ ಆದರೆ ಪರವಾಗಿಲ್ಲ, ಇಡೀ ಮನುಕುಲ, ಇಡೀ ಜನಜಾತಿ, ಇಡೀ ಎಲ್ಲ ಜಾತಿಯ ಜನಗಳಿಗೂ ಮೋಕ್ಷ ಸಿಗುತ್ತಲ್ಲ, ಅದೇ ನನ್ನಲ್ಲಿ ಸಾರ್ಥಕತೆ. ಹಾಗಾಗಿ ನಾನು ಇದನ್ನು ಎಲ್ರಿಗೂ ಹೇಳಿಬಿಟ್ಟೆ, ನನ್ನಲ್ಲಿ ಕ್ಷಮೆ ಇರಲಿ, ನೀವೇನು ಶಿಕ್ಷೆ ಕೊಟ್ಟರು ತಗೊಳ್ತೀನಿ ಅಂತ ಹೇಳ್ತಾರಂತೆ. ಆ ಭಾವನೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ತನ್ನಿಂದ ಸಾರ್ಥಕತೆ ಇರಬೇಕು ಅನ್ನೋ ಭಾವನೆ. ಕಲಿಯುವವರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅದರ ಬಗ್ಗೆ, ಮತ್ತು ಹೇಳ್ಕೊಡೋರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ, ಇದು ಬಹಳ ಮುಖ್ಯವಾದ್ದು. ಗುರುಗಳೇ ಶಿಷ್ಯನಿಗೆ ಶರಣಾಗಿ ಬಿಡ್ತಾರೆ. ಆ ಥರ ಒಂದು ವಿದ್ಯೆ ರಾಮಾನುಜರು ಕಲಿತಾರೆ. ಕಲಿಯೋರಲ್ಲಿ ಆ ಶ್ರದ್ಧೆ ಇರಬೇಕು, ಆ ಸದ್ವಿದ್ಯೆ ಇರಬೇಕು, ಆ ಒಳ್ಳೆಯ ಭಾವನೆ ಇರಬೇಕು, ಅದರಿಂದ ಸಾರ್ಥಕತೆಯನ್ನು ಯಾವಾಗಲೂ ಹುಡುಕಬೇಕು, ಈ ಮನೋಭಾವನೆ ಇರಬೇಕು ಕಲಿಯೋದರಲ್ಲಿ. ಇನ್ನೊಂದು ಸಣ್ಣ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ನನ್ನಂತಹವನು ರಾಮಾನುಜಾಚಾರ್ಯರ ಹತ್ರಕ್ಕೆ ತಿರುಪತಿಯಲ್ಲಿ ಇರ್ತಾರೆ. ಅವರು ಆ ಸಮಯದಲ್ಲಿ ಬಂದು ಒಂದು ಜಿಜ್ಞಾಸೆಯ ಪ್ರಶ್ನೆಯನ್ನು ಕೇಳ್ತಾನೆ. ಸ್ವಾಮಿಗಳೇ, ನನಗೆ ಮನಸ್ಸಿನಲ್ಲಿ ತುಂಬ ಕೊರೀತಕ್ಕಂಥ ವಿಚಾರ, ಏನೇ ಆಗಲಿ, ಅದು ಭಕ್ತಿಯ ವಿಚಾರವಾಗಲಿ, ಅದು ವಿದ್ಯೆಯ ವಿಚಾರವಾಗಲಿ, ಬೇರೆ ಒಂದು ಸಾಧನೆ ಮಾಡಬೇಕಾದ ವಿಚಾರವಾಗಲಿ, ಏನು ಮಾಡಬೇಕು, ಯಾರು ನಿಜವಾದ ಭಕ್ತ, ನಿಜವಾದ ಸಾಧಕ ಯಾರು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಆವಾಗ ಅವ್ರು ಏನು ಮಾಡ್ತಾರೆ, ನೋಡಪ್ಪ ಒಂದು ಕೆಲಸ ಮಾಡು, ಈ ಬೆಟ್ಟ ಹತ್ತಿ ಮೇಲ್ಗಡೆ ಹೋಗು, ಮೇಲ್ಗಡೆಯಲ್ಲಿ ನನ್ನ ಶಿಷ್ಯ ಒಬ್ಬ ಕೂತಿದ್ದಾನೆ, ಆ ಕೂತಿರ್ತಕ್ಕಂಥ ಶಿಷ್ಯ ನಿಮಗೆ ಎಲ್ಲ ವಿಚಾರವನ್ನು ವಿವರವಾಗಿ ಹೇಳ್ತಾನೆ ಅಂತಾನೆ. ಇವರು ಹೋಗಿ ಮೇಲೆ ಹೋದರೆ ಒಬ್ಬರು ಗಂಭೀರವಾಗಿ ನಾಮ ಹಾಕ್ಕೊಂಡು 12 ನಾಮ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ಅವ್ರ ಹತ್ರ ಹೋಗಿ ಅವರು ಧ್ಯಾನಮಗ್ನರಾಗಿದ್ದಂಗೆ ಇರುತ್ತೆ. ಇವರ ಮುಂದುಗಡೆ ಹೋಗಿ ನಿಂತ್ಕೊಳ್ತಾರೆ. ಪಾಪ ನಾಚಿಕೆ, ಒಂಥರ ಸಂಕೋಚದ ವಿಚಾರ. ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ನಿಂತ್ಕೊಂಡ್ರೆ ಸ್ವಲ್ಪ ಹೊತ್ತಾದಮೇಲೆ ಅವರೇ ಕಣ್ಣು ತೆಗಿತಾರೆ. ಏನಪ್ಪ, ಏನೋ ಬಂದು ಕೂತ್ಕೊಂಡು ಸಂದೇಹದಲ್ಲಿ ಇದ್ದಂಗಿದೆ, ಏನೋ ಪ್ರಶ್ನೆ ಇದೆಯಾ ಏನಾದರೂ ಅಂತ ಕೇಳ್ತಾರಂತೆ. ಇವರಿಗೆ ಆಶ್ಚರ್ಯವಾಗುತ್ತೆ. ನಾನು ಬಂದು ನಿಂತಿರೋದು ಕಣ್ಣು ಮುಚ್ಕೊಂಡಿದ್ದ ಮನುಷ್ಯ ಕಣ್ಣು ಬಿಟ್ಟು ತಕ್ಷಣ ಏನೋ ಸಂದೇಹದಲ್ಲಿದೆಯಲ್ಲ ಏನು ಅಂತ ಕೇಳ್ತಾರಲ್ಲ ಅಂದ್ಬಿಟ್ಟು ಹೀಗೆ ಕೆಳಗಡೆ ಹೋಗಿದ್ದೆ ರಾಮಾನುಜರ ಹತ್ರ. ಅವ್ರ ಹತ್ರ ನಾನು ಇದರ ನನಗೆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸಂದೇಹವನ್ನು ಪ್ರಶ್ನೆ ಕೇಳಿದೆ. ನೋಡಿ ಗುರುಗಳೇ, ನಿಜವಾದ ಸಾಧಕ ಯಾರು ಅಂತ ಒಂದು ಪ್ರಶ್ನೆ ಕೇಳಿದೆ. ಆವಾಗ ನಿಮ್ಮ ಹತ್ರ ಹೋಗಿ ಅಂತ ಕಳಿಸಿದ್ರು, ದಯವಿಟ್ಟು ನನಗೆ ಇದಕ್ಕೆ ಉತ್ತರವನ್ನು ಹೇಳಿಕೊಟ್ಟು ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ ಅಂತ ಕೇಳ್ತಾನಂತೆ. ಆವಾಗ ಅವರು ತಮಿಳಿನಲ್ಲಿ ಒಂದು 4 ಲೈನನ್ನು ಹೇಳ್ತಾರೆ. ಕೊಕ್ಕಾ ಇರುಪ್ಪಾನ್, ಕೋಳಿಯಾ ಇರುಪ್ಪಾನ್, ಉಪ್ಪಾ ಇರುಪ್ಪಾನ್, ಉನ್ನೈ ಪೋಲಿ ಇರುಪ್ಪಾನ್ ಅಂತ ಹೇಳಿಬಿಟ್ರಂತೆ. ಇವರಿಗೆ ಅರ್ಧ ತಮಿಳು ಗೊತ್ತಿದೆ, ಅರ್ಧ ಕನ್ನಡ ಗೊತ್ತಿದೆ, ಸರಿಯಾಗಿ ಗೊತ್ತಿಲ್ಲ. ಆ ಮನುಷ್ಯ ಗೊತ್ತಾಯ್ತೇನಪ್ಪ ಸರಿಯಾಗಿ ಪುರಿಂಜಿದ ಅಂತ ಕೇಳಿದರೆ, ಹಾಂ ಆಯಿತು ಸ್ವಾಮಿ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಬಂದುಬಿಡ್ತಾರೆ. ಬಂದುಬಿಟ್ಟು ರಾಮಾನುಜರ ಹತ್ರಕ್ಕೆ ಬರ್ತಾರೆ. ಏನಪ್ಪ ನನ್ನ ಶಿಷ್ಯ ಎಲ್ಲ ಕರೆಕ್ಟಾಗಿ ಹೇಳಿದ್ನಾ ಅಂತ ಹೇಳಿದರೆ, ಹೇಳಿದ್ರು ಸ್ವಾಮಿ, ಆದರೆ ಏನೋ ಸರಿಯಾಗಿ ನನಗೆ ಅರ್ಥವಾಗಲಿಲ್ಲ. ಕೊಕ್ಕಾ ಇರುಪಾನ್, ಕೋಳಿಯಾ ಇರುಪಾನ್, ಉಪ್ಪಾ ಇರುಪಾನ್, ಉನ್ನೈ ಪೋಲ್ ಇರುಪಾನ್ ಅಂತ ಹೇಳಿಬಿಟ್ರು. ಅದರ ಅರ್ಥ ಮಾತ್ರ ನನಗೆ ಗೊತ್ತಾಗಲಿಲ್ಲ ಅಂದಂತೆ. ಅಯ್ಯೋ ಬಹಳ ಸುಲಭಲ್ಲಪ್ಪ, ನೋಡು ಎಷ್ಟು ಸುಲಭವಾಗಿದೆ ನೋಡು. ಕೊಕ್ಕಾ ಇರುಪಾನ್ ಅಂದರೆ ಕೊಕ್ಕರೆ ಥರ ಇರ್ತಾನೆ ಅಂತ. ಬಾತುಕೋಳಿ ನೀರಿನಲ್ಲಿ ಇರುತ್ತೆ, ನೀರಿನಲ್ಲಿ ಇದ್ದರೂ, ನೀರಿನ ಸಹವಾಸದಲ್ಲಿದ್ದರೂ ನೀರು ತಗೊಳ್ಳದೇ ಇರೋ ಥರ ಇರುತ್ತೆ. ನೀರಿಗೂ ತನಗೂ ಸಂಬಂಧವೇ ಇಲ್ಲವೇನೋ ಅನ್ನೋ ಥರ ತೇಲ್ತಾ ಇರುತ್ತೆ. ಶರೀರದ ಭಾಗವೆಲ್ಲ ಇರುತ್ತೆ, ಕೇವಲ ಒಂದು ಭಾಗ ಮಾತ್ರ ನೀರಿಗೆ ತಗೊಳ್ಕೊಂಡಿರುತ್ತೆ. ಆ ಕೊಕ್ಕರೆಯ ಜೀವನ ನಾವು ಸಂಸಾರದಲ್ಲಿ ಇದೇ ರೀತಿ ಇರಬೇಕು. ಸಂಸಾರದ ಜೊತೆಯಲ್ಲಿರಬೇಕು, ಆದರೆ ಸಂಸಾರವನ್ನು ನಮಗೆ ಸಂಬಂಧವಿಲ್ಲದೆ ಇರೋ ರೀತಿಯಲ್ಲಿ ನಾವು ಬದುಕಬೇಕು. ಕೊಕ್ಕಾ ಇರುಪಾನ್.
ಕೋಳಿಯ ಇರ್ಪಾನ್ ಅಂದರೆ ಕೋಳಿ ಥರ ಇರ್ತಾನೆ ಅಂತ. ಕೋಳಿ ನೋಡಿ ಕೊಕ್ಕೊ 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 ಅಂದ್ಕೊಂಡು ಎಲ್ಲ ಕಡೆ ಹಿಂಗೆ ಬಗ್ಗೆ ನೋಡ್ಕೊಂಡು ಹೋಗ್ತಾನೇ ಇರುತ್ತೆ. ತನಗೆ ಏನು ಬೇಕೋ ಅದನ್ನು ಮಾತ್ರ ಆರಿಸ್ಕೊಳುತ್ತೆ, ಮಿಕ್ಕಿದ್ದನ್ನೆಲ್ಲ ಬಿಟ್ಟು ಬಿಡುತ್ತೆ. ಅದಕ್ಕೆ ಬೇಕಾಗಿರೋ ಹುಳು ಉಪ್ಪಟೆ ಸಿಕ್ಕಿದ್ರೆ ಮಾತ್ರ ತಗೊಳುತ್ತೆ, ಬೇರೆದು ಬೇಕಾದಷ್ಟು ಇರುತ್ತೆ. ವಜ್ರ ಇದ್ರೂ ಕೂಡ ಮುಟ್ಟೋದಿಲ್ಲ ಅದು, ಅದಕ್ಕೆ ಬೇಕಿಲ್ಲ, ಅದಕ್ಕೆ ಬೇಕಿಲ್ಲದಿರೋಂಥ ವಸ್ತು. ಉಪ್ಪ ಇರ್ಪಾನ್ ಅಂದರೆ ಉಪ್ಪಿನ ಥರ ಇರ್ತಾನೆ ಅಂತ. ಉಪ್ಪಿನ ಗುಣ ಗೊತ್ತಲ್ವಾ? ನೀವು ಯಾವುದರಲ್ಲಾರು ಹಾಕಿ, ಕಡೆಗೆ ಸ್ವೀಟಲ್ಲಿ ಹಾಕಿ ಉಪ್ಪು ಇದರಲ್ಲಿ ಉಪ್ಪಿದೆ ಅಂತ ಗೊತ್ತಾಗುತ್ತೆ. ತನ್ನತನವನ್ನು ಬಿಟ್ಟುಕೊಡೋದಿಲ್ಲ. ನೀರಿಗೆ ಹಾಕಿದರೆ ಉಪ್ಪು ನೀರಾಗುತ್ತೆ, ಪಾನಕಕ್ಕೆ ಹಾಕಿದ್ರೂ ಉಪ್ಪು ಹಾಕಿದ್ದೀರಾ ಅಂತ ಗೊತ್ತಾಗುತ್ತೆ. ಉಪ್ಪು ಯಾವಾಗಲೂ ಅಷ್ಟೇ, ಎಲ್ಲಿ ಸೇರಿದರೂ ಎಲ್ಲರ ಜೊತೆ ಸೇರುತ್ತೆ, ಆದರೆ ತನ್ನತನವನ್ನು ಮಾತ್ರ ಬಿಟ್ಕೊಡೋದಿಲ್ಲ. ಯು ಹ್ಯಾವ್ ಟು ಬಿ ಒನ್ ವಿತ್ ಎವ್ರಿಬಡಿ, ಬಟ್ ಯು ನೆವರ್ ಫರ್ಗೆಟ್ ಯುವರ್ ಇಂಡಿವಿಜುವಾಲಿಟಿ. ನಿಮ್ಮ ಗುಣ ನಿಮ್ಮ ಹತ್ರನೇ ಇರಬೇಕು, ಎಲ್ಲರ ಜೊತೆ ಸೇರಿಕೊಂಡಿರಬೇಕು, ಆದರೆ ತನ್ನತನವನ್ನು ತಾನು ಬಿಟ್ಕೊಡ್ಬಾರ್ದು. ಇನ್ನು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಉನ್ನೈ ಪೋಲಿರುಪ್ಪಾನ್ ಅಂತ, ಅಂದರೆ ನಿನ್ನ ಥರ ಇರ್ತಾನೆ ಅಂತ. ಅವನಲ್ಲಿ ಏನು ವಿಶೇಷ ಗುಣ ಇತ್ತು? ಅವನಲ್ಲೊಂದು ವಿಶೇಷ ಗುಣ ಇತ್ತು, ತನಗೆ ಏನು ಗೊತ್ತಿಲ್ವೋ ಅದನ್ನು ತಿಳ್ಕೊಳ್ಬೇಕು ಅನ್ನೋವಂಥದ್ದು. ಅವನು ಮೊದಲು ರಾಮಾನುಜರ ಹತ್ರ ಬಂದ, ಅವರು ಹೇಳಲಿಲ್ಲ, ಶಿಷ್ಯನ ಹತ್ರ ಕಳಿಸಿದರು. ಶಿಷ್ಯನ ಹತ್ರ ಹೋದ, ಅವರು ಹೇಳಿದರು, ಆದರೆ ಅರ್ಥವಾಗಲಿಲ್ಲ, ಮತ್ತೆ ಬಂದ ರಾಮಾನುಜರ ಹತ್ರ. ಅಂದರೆ ಅದನ್ನು ತಿಳ್ಕೊಳ್ಳೋವರೆಗೂ, ತನಗೇನು ಬೇಕು ಅನ್ನೋದನ್ನು ತಿಳ್ಕೊಳ್ಳೋವರೆಗೂ ಆ ಕ್ಯೂರಿಯಾಸಿಟಿ ಇದೆಯಲ್ಲ, ಜಿಜ್ಞಾಸೆಯಿಂದನೇ ಈ ಪ್ರಪಂಚ ಇವತ್ತು ಹುಟ್ಟಬೇಕಾದ್ರೆ ಜಿಜ್ಞಾಸೆ ಬಹಳ ಅಗತ್ಯ. ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮ ಸಾರ್ಥಕತೆ ಏನು? ಹುಟ್ಟಿದ, ಊಟ ಮಾಡ್ದ, ಹೆಂಡತಿ ಜೊತೆಯಲ್ಲಿ ಸಂಸಾರ ಮಾಡ್ದ, ರಿಟೈರ್ ಆದ, ಸತ್ತೋದ, ಆ ಥರ ಆಗಬಾರ್ದು. ಏನೋ ಒಂದು ಸಾಧನೆಯನ್ನು ಮಾಡಬೇಕು. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡೋದಕ್ಕೊಂದು ಕಾರಣ ಇದೆ. ಒಂದು ವೈಫಲ್ಯವಾದರೂ ಆ ವೈಫಲ್ಯಕ್ಕೂ ಒಂದು ಕಾರಣ ಇರ್ತದೆ, ಭಗವಂತ ಏನೋ ದೊಡ್ಡದನ್ನ ಇಟ್ಟಿರ್ತಾನೆ ಅಂತ. ಇದಕ್ಕೆ ಅದ್ಭುತವಾದ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನಮ್ಮ ರಾಷ್ಟ್ರಪತಿಯಾದ APJ ಅಬ್ದುಲ್ ಕಲಾಂ ಇದ್ದಾರಲ್ಲ, ಅವರಿಗೆ ಮೊದಲು ಯಾವಾಗಲೂ ತಾವು ಮಿಲಿಟ್ರಿಯಲ್ಲಿ ಸೇರಿಕೊಳ್ಬೇಕು, ಪೈಲಟ್ ಆಗಬೇಕು ಅನ್ನುವಂಥ ಒಂದು ಭಯಂಕರವಾದಂಥ ಒಂದು ಆಸೆ ಇರ್ತದೆ. ಅವರು ಚೆನ್ನಾಗೇ ಪ್ರಿಪೇರ್ ಆಗಿರ್ತಾರೆ. ಬಡತನ, ಕಚ್ಚಿ ತಿನ್ನತಕ್ಕಂಥ ಬಡತನ ಅವರಲ್ಲಿ, ಏನು ಹಣ ಇಲ್ಲದ ಪರಿಸ್ಥಿತಿಯಲ್ಲಿ ಅವರಿಗೆ ಇಂಟರ್ವ್ಯೂ ಬರ್ತದೆ. ಇಂಟರ್ವ್ಯೂ ಎಲ್ಲಿ? ಡೆಹ್ರಾಡೂನಿಗೆ ಹೋಗಬೇಕು. ಡೆಹ್ರಾಡೂನ್ಗೆ ಹೋಗೋದಕ್ಕೆ ಹಣ ಇಲ್ಲ. ತಂಗಿಯ ಹತ್ರ ಸಾಲ ಪಡೀತಾರೆ. ನಾನು ಚೆನ್ನಾಗಿ ತಯಾರಾಗಿದ್ದೀನಿ, ಗ್ಯಾರಂಟಿ ನಾನು ಈ ಸತಿ ಅಲ್ಲಿ ನನಗೆ ಕೆಲಸ ಸಿಗ್ತದೆ, ನಿನ್ನ ಹಣವನ್ನು ಸಮೇತ ತಂದು ಕೊಡ್ತೇನೆ ಅಂತ ಹೇಳಿ. ಅವಳು ಕೈಯಲ್ಲಿದ್ದಂತಹ ಯಾವುದೋ ಒಂದು ಚಿನ್ನವನ್ನು ಮಾಡಿಯೋ ಹಣ ಕೊಡ್ತಾಳೆ. ಒಂದು ಕಡೆ ಫೇರ್ ಆಗುವಷ್ಟು ಮಾತ್ರ ಹಣ ಅವ್ರ ಹತ್ರ ಇರುತ್ತೆ, ವಾಪಸ್ ಹೋಗೋದಕ್ಕೆ ಕೂಡ ಹಣ ಇಲ್ಲ. ಬರ್ತಾರೆ, ತಮಗೆ ತಿಳಿದಂತೆ ತಾವು ಎಲ್ಲ ರೀತಿಯಲ್ಲಿಯೂ ಪರೀಕ್ಷೆಯಲ್ಲಿ ಮಾಡ್ತಾರೆ. ಆ ಭಗವಂತನ ಲೀಲೆಯೇ ಬೇರೆ ಇರುತ್ತೆ ನೋಡಿ. ಅವರಿಗೆ ಕೆಲಸ ಸಿಗೋದಿಲ್ಲ. ಕೆಲಸ ಯಾವಾಗ ಸಿಗೋದಿಲ್ಲ, ಆ ಮನುಷ್ಯ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ. ತನ್ನ ಜೀವನವೇ ಸಾರ್ಥಕವಿಲ್ಲದ ಜೀವನ, ಇವತ್ತಿನ ಪರಿಸ್ಥಿತಿಯಲ್ಲಿ ವಾಪಸ್ ಹೋಗೋದಕ್ಕೂ ಕೂಡ ನನ್ನ ಹತ್ರ ಹಣ ಇಲ್ಲ, ನನ್ನ ಪ್ರಾಣವನ್ನು ಕಳ್ಕೊಳ್ಬೇಕು ಅನ್ನೋ ಸಮಯ ಆಲ್ಮೋಸ್ಟ್ ಆ ಪರಿಸ್ಥಿತಿಯಲ್ಲಿ ಬಂದಿರ್ತಾರೆ. ಋಷಿಕೇಶದ ಹತ್ರ ಲಕ್ಷ್ಮಣ ಜೂಲ ಅನ್ನೋ ಸ್ಥಳದಲ್ಲಿ ಅವರು ಓಡಾಡ್ತಾ ಇರ್ತಾರೆ. ಅವರ ವ್ಯಾಕುಲತೆಯನ್ನು ನೋಡಿದ ಒಬ್ಬ ಹಿಂದೂ ಆಚಾರ್ಯ, ನೋಡಿ ಪರಮಾತ್ಮನ ಒಂದು ಇದು ಯಾವ ರೀತಿ ಇದೆ ಅಂದರೆ, ಮುಸ್ಲಿಂ ಇವರು ಒಬ್ಬರು ಹಿಂದೂ ಆಚಾರ್ಯರು ಹೋಗಿ ಅವರನ್ನು ಕೇಳ್ತಾರಂತೆ, ಏನಪ್ಪ ಬಹಳ ವ್ಯಾಕುಲರಾಗಿದ್ದೀರಿ ನೀವು, ಏನು ಸಮಸ್ಯೆ ನಿಮ್ಮದು ಅಂತ ಕೇಳಿದರೆ, ಸ್ವಾಮಿ ಈ ಥರ ಆಯಿತು, ನಾನು ಮೊದಲೇ ಬಡತನ, ನನಗೆ ಮಹತ್ತರವಾದ ಆಸೆ, ನಾನು ಇಲ್ಲಿ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಫೇಲ್ ಆಗಿದ್ದೀನಿ, ವಾಪಸ್ ಹೋಗೋಕ್ಕೆ ಕೂಡ ಹಣ ಇಲ್ಲ ಅಂತ ಹೇಳಿದಾಗ ಅವರು ಅವನಿಗೆ ಸಮಾಧಾನ ಮಾಡಿದ್ರಂತೆ, ಭಗವಂತ ಯಾವ ಅದ್ಭುತವಾದ ಕೆಲಸವನ್ನು ನಿನ್ನ ಹತ್ರ ಮಾಡಿಸ್ಬೇಕು ಅಂದ್ಕೊಂಡಿದ್ದಾನೋ ಗೊತ್ತಿಲ್ಲ, ಇಲ್ಲಿ ಫೇಲ್ ಆಗಿದ್ದೀನಿ ಅಂತ ನೀನು ಡಿಪ್ರೆಷನ್ಗೆ ಹೋಗುವಂಥ ಅಗತ್ಯವಿಲ್ಲ, ಏನೋ ದೊಡ್ಡದಾಗೋದಕ್ಕೋಸ್ಕರ ನಿನ್ನನ್ನು ಇಲ್ಲಿ ಫೇಲ್ ಮಾಡಿದ್ದಾನೆ. ಆದ್ದರಿಂದ ಒಂದು ಜಾಗದಲ್ಲಿ ನಿಮ್ಮ ಕಾರ್ಯ ಸಾಧನೆ ಆಗದೇ ಇರೋದು ನಿಮ್ಮ ಫೇಲ್ಯೂರ್ ಅಂತ ನೀವು ತಿಳ್ಕೊಳ್ಬಾರ್ದು, ಹೋಗಿ ಬಾ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಅವ್ರಿಗೆ ಬಸ್ ಚಾರ್ಜನ್ನು ಕೊಟ್ಟು ಕಳಿಸ್ತಾರಂತೆ. ಅದೇ ಮನುಷ್ಯ ನೋಡಿ ಭಾರತ ದೇಶದ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಿ ನಮ್ಮ ಹೆಸರನ್ನು ಉತ್ತುಂಗಕ್ಕೆ ಭಾರತ ದೇಶದ ಹೆಸರನ್ನು ಉತ್ತುಂಗಕ್ಕೆ ಏರಿಸಿದಂಥ ವ್ಯಕ್ತಿ. ಅದಕ್ಕೆ ಬಹಳ ಮುಖ್ಯವಾದೊಂದು ಸದುದ್ದೇಶದಲ್ಲಿ ಮಾಡ್ತಕ್ಕಂಥ ಕೆಲಸ. ನಾವು ವಿದ್ಯೆ ಕಲಿಯೋದಾಗಲಿ, ಸಾಧನೆ ಮಾಡೋದಾಗಲಿ, ಏಕಾಗ್ರತೆ ಇರೋದಾಗಲಿ, ಯಾವುದೇ ಆಗಲಿ ನಾವು ಆ ಒಂದು ಮನೋಭಾವದಲ್ಲಿ ಮಾಡಬೇಕು.
கொக்கா இருப்பான், ಕೋಳಿಯಾ இருப்பான், ಉಪ್ಪಾ இருப்பான், ಉನ್ನೈ ಪೋಲ್ இருப்பான். ದಯವಿಟ್ಟು ಇದನ್ನು ಎಲ್ಲರೂ ನೆನಪಿಟ್ಕೊಳ್ಬೇಕು. ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ. ಮತ್ತೆ ಸಿಗೋಣ. ನಮಸ್ಕಾರ. ಜೈ ಶ್ರೀರಾಮ್.